ಸಮಸ್ತ ವೀಕ್ಷಕರಿಗೂ ಸ್ವಾಗತ. ನಾನು ಸತೀಶ್ ಪವಾರ್. ಧರಣಿ ಮಂಡಲ ಮಧ್ಯದೊಳಗೆ ಒಂದು ಉತ್ತಮವಾದ ನಾಟಕ ಪ್ರದರ್ಶನವನ್ನು ಚನ್ನಗಿರಿ ತಾಲೂಕಿನ ಜೋಳದಾಳ ಒಂದು ಸರ್ಕಾರಿ ಶಾಲೆಯ ಮಕ್ಕಳು ಪ್ರದರ್ಶನ ಮಾಡಿದ್ದು, ಈ ಕಾರ್ಯಕ್ರಮವನ್ನು ಕ್ಷೇತ್ರ ಶಿಕ್ಷಣಾಧಿಕಾರಿಯಾದಂತಹ ಜಯಪ್ಪನವರು ಉದ್ಘಾಟಿಸಿದರು. ರಂಗ ಶಿಕ್ಷಕರಾದಂತಹ ಕೆ ವೆಂಕಟೇಶ್ವರ್ ಅವರ ನಿರ್ದೇಶನದಲ್ಲಿ ನಾಟಕ ಪ್ರದರ್ಶನವನ್ನು ಹಮ್ಮಿಕೊಳ್ಳಲಾಗಿದ್ದು, ಶಾಲಾಭಿವೃದ್ಧಿ ಸಮಿತಿಯ ಸದಸ್ಯರು ಹಾಗೆಯೇ ಗ್ರಾಮದ ಮುಖಂಡರು ಈ ಕಾರ್ಯಕ್ರಮದಲ್ಲಿ ಉದ್ಘಾಟನೆಯನ್ನು ಮಾಡುವ ಮೂಲಕ ಕಾರ್ಯಕ್ರಮಕ್ಕೆ ಒಂದು ಚಾಲನೆಯನ್ನು ನೀಡಿದರು. ಕಳೆದ 30 ದಿನಗಳಿಂದ ಈ ತರಬೇತಿಯನ್ನು ನೀಡ್ತಾ ಇದ್ದು, ಮಕ್ಕಳು ಬೇಸಿಗೆ ಶಿಬಿರವನ್ನು ತುಂಬ ಚೆನ್ನಾಗಿ ಕಲಿತಿದ್ದಾರೆ. ಹಾಗೆ ಅಭಿನಯವನ್ನು ಸಹ ತುಂಬ ಅದ್ಭುತವಾಗಿ ಮಾಡಿದ್ದು ಈ ಕಾರ್ಯಕ್ರಮದ ಒಂದು ವಿಶೇಷತೆಯಾಗಿತ್ತು. ಈ ಕಾರ್ಯಕ್ರಮವನ್ನು ಕುರಿತು ರಂಗ ತರಬೇತಿ ಶಿಕ್ಷಕರಾದಂಥ ವೆಂಕಟೇಶ್ವರವರು ಮಾತನಾಡಿದರು. ವರದಿ ಸತೀಶ್ ಪವಾರ್, ಚನ್ನಗಿರಿಯಿಂದ. ರಂಗಮಂದಿರ ಒಂದು ಅವಶ್ಯಕತೆ ಇರುತ್ತೆ. ಅದು ನಮಗೆ ಶೈಕ್ಷಣಿಕ ಹುದ್ದೆಗೆ ಸಿಗೋದಿಲ್ಲ. ಕಾರಣ ನಮಗೆ ಕೊಠಡಿಗಳ ಕೊರತೆ ಇದೆ. ಆ ಕೊರತೆಯನ್ನು ನೀಗಿಸೋದಕ್ಕೆ ಗ್ರಾಮಸ್ಥರು ಕ್ರಮ ತಗೊಂಡಿದ್ದಾರೆ. ಆದರೆ ಸದ್ಯದಲ್ಲಿ ನಮಗೆ ಸಿಗುವಂತಹ ಸಾಧ್ಯತೆ ಇರಲಿಲ್ಲ. ಹಾಗಾಗಿ ಮುಂದಿನ ಶೈಕ್ಷಣಿಕ ವರ್ಷದಲ್ಲಿ ಏಕಾಏಕಿಯಾಗಿ ಈ ಒಂದು ಕಲೆಗೆ ವಿದ್ಯಾರ್ಥಿಗಳನ್ನು ಅನುಸಂಧಾನಗೊಳಿಸೋದು ತುಂಬಾ ಕಷ್ಟ ಸಾಧ್ಯ ಇತ್ತು. ಆ ಕಾರಣಕ್ಕೆ ಈ ಶಿಬಿರ ಬೇಕಿತ್ತು. ಇಲ್ಲಿ ಎರಡನೇ ಪ್ರಮುಖ ಕಾರಣ ಏನು ಅಂತ ಹೇಳಿದ್ರೆ, ಇವತ್ತು ಎಲ್ಲ ಖಾಸಗಿ ಶಾಲೆಗಳಲ್ಲಿ ಹಾಗೆ ಹಲವಾರು ಸಂಸ್ಥೆಗಳು, ಈ ಕಲಾಪೋಷಿತ ಸಂಸ್ಥೆಗಳಿದೆ, ಅವೆಲ್ಲವೂ ಕೂಡ ಈ ಬೇಸಿಗೆ ಬಂತು ಅಂತ ಹೇಳಿದ್ರೆ ನಗರ ಭಾಗದ ವಿದ್ಯಾರ್ಥಿಗಳಿಗೆ ಮಾತ್ರ ಸೀಮಿತವಾಗುವಂತಹ ಈ ತರದ ಬೇಸಿಗೆ ಶಿಬಿರಗಳನ್ನ ಆಯೋಜಿಸ್ತಾರೆ. ಅದು ಕೂಡ ಒಂದು ಉದ್ಯಮವಾಗಿ ಇವತ್ತು ರೂಪುಗೊಂಡಿದೆ. ಎಲ್ಲ ವಿದ್ಯಾರ್ಥಿಗಳಿಗೆ ಕನಿಷ್ಠ 10 ರಿಂದ 15 ಸಾವಿರ ರೂಪಾಯಿ ಬಗೆಯಾದಂಥದ್ದು, ಈ ಬ್ರೈನ್ ಜಿಮ್ ಅನ್ನುವಂಥದ್ದು, ಹಾಗೇನೆ ಕಾನ್ಸಂಟ್ರೇಷನ್ ಸಂಬಂಧಪಟ್ಟಂಥದ್ದು, ಅಬಾಟ ಸಂಬಂಧಪಟ್ಟು ಅಥವಾ ಸ್ವಿಮ್ಮಿಂಗ್ ಕ್ಯಾಂಪ್ಗಳು, ಕಾರ್ಯಕ್ರಮಗಳಿರ್ಬೋದು, ಸಂಗೀತಕ್ಕೆ ಸಂಬಂಧಪಟ್ಟಂತ ಕಾರ್ಯಕ್ರಮಗಳು ಇವತ್ತು ಉದ್ಯಮವಾಗಿ ಮಾರ್ಪಟ್ಟಿದೆ. ಅವುಗಳನ್ನ ನೋಡಿ ಎಲ್ಲ ಪೋಷಕರಿಗೂ ಒಂದು ಆಸೆ ಆಗುತ್ತೆ, ನನ್ನ ಮಕ್ಕಳು ಈ ಥರದಲ್ಲಿ ಅವಕಾಶ ಪಡಿಬೇಕು, ಅವರು ಟಿವಿಗಳಿಗೆ ಹೋಗ್ಬೇಕು, ಅವರು ಈ ಥರದಲ್ಲಿ ಒಂದು ಭಾಗವಾಗಿ ಪಾಲ್ಗೊಳ್ಬೇಕು ಅನ್ನುವಂಥದ್ದು. ಆದ್ರೆ ಸಾಕಷ್ಟು ಪೋಷಕರಿಗೆ ಇದರ ನಿಜವಾದ ಅರ್ಥ ಇಲ್ಲ. ಯಾಕೆ ಈ ಥರದ ಒಂದು ಪ್ರಕಾರಗಳು ನಮ್ಮ ಮಕ್ಕಳಿಗೆ ಬೇಕು ಅನ್ನುವಂಥದ್ದು ಅರಿವಿಲ್ಲ. ಆದ್ರೆ ಒಬ್ಬ ರಂಗ ಶಿಕ್ಷಕನಾಗಿ, ಒಬ್ಬ ಕಲಾವಿದನಾಗಿ ನನಗೆ ಕಳೆದ 18 ವರ್ಷ ನಾನು ಒಂದು ಸರ್ಕಾರಿ ಶಾಲೆಯ ಹಳ್ಳಿಯ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳ ಜೊತೆಗೆ ಅನುಸಂಧಾನ ಮಾಡ್ತಿರೋಷ್ಟೊತ್ತಿಗೆ ನಮ್ಮ ವಿದ್ಯಾರ್ಥಿಗಳು ಎಷ್ಟು ಪ್ರತಿಭಾನ್ವಿತರು, ಅವರಲ್ಲೂ ಕೂಡ ಯಾವ ರೀತಿಯ ಕ್ರಿಯಾಶೀಲತೆ ಇದೆ, ಆ ಎಲ್ಲಾ ಕ್ರಿಯಾಶೀಲತೆಗೂ ಕೂಡ ಒಂದು ಸೂಕ್ತ ವೇದಿಕೆಯನ್ನು ನಾವು ಒದಗಿಸೋದ್ರಲ್ಲಿ ಇಡೀ ವ್ಯವಸ್ಥೆ ವಿಫಲವಾಗಿದ್ದೇವೆ. ಅದಕ್ಕೆ ಪರ್ಯಾಯವಾಗಿ ನಾವೇನಾದ್ರೂ ಮಾಡಬೇಕಲ್ಲ ಅನ್ನುವಂತಹ ಒಂದು ಹಠದೊಂದಿಗೆ ಕೆಲಸ ಮಾಡ್ತಿರುವಾಗ ಸಾಕಷ್ಟು ಜನ ಈ ಕೆಲಸಕ್ಕೆ ಕೈ ಜೋಡಿಸುವಂತಹ ಮನಸ್ಸುಗಳು ಜೊತೆಗೂಡಿ ಬಂದೋಗೋದು ಸಾಧ್ಯ ಆಗಿದೆ. ಹಾಗಾಗಿ ಈ ಊರಿನಲ್ಲಿ ನಮ್ಮ ವಿದ್ಯಾರ್ಥಿಗಳಿಗೂ ಕೂಡ ಅವರಲ್ಲಿರುವ ಪ್ರತಿಭೆಯನ್ನು ಅನಾವರಣ ಮಾಡೋದಕ್ಕೆ ಮತ್ತೆ ನಗರ ಭಾಗದ ವಿದ್ಯಾರ್ಥಿಗಳಿಗೆ ಮಾತ್ರ ಸೀಮಿತವಾಗಿರೋ ಅವಕಾಶವನ್ನ ಉಚಿತವಾಗಿ ನಮ್ಮ ಭಾಗದ ಮಕ್ಕಳಿಗೂ ಕೊಡಬೇಕು ಅನ್ನುವಂಥ ಘನವಾದ ಉದ್ದೇಶದೊಂದಿಗೆ ನಾವು ಈ ಶಿಬಿರವನ್ನ ಆಯ್ಕೆ ಮಾಡಿದ್ವಿ. ಈ ಶಿಬಿರಕ್ಕೆ ಒಂದು ಕ್ರಿಯೇಟಿವ್ ಆಗಿರೋ ಟೈಟಲ್ ಅನ್ನ ಯೋಚನೆ ಮಾಡ್ತಿರ್ಬೇಕಾದ್ರೆ, ಈ ಭಾಗ ತಾಯಿ ಕುಕ್ವಾಡೇಶ್ವರಿಯ ಸನ್ನಿಧಿ ಒಂದು ಶಕ್ತಿ ಕೇಂದ್ರವಾಗಿ ಗುರುತಿಸುವಂತದ್ದು. ಈ ನಾಡಿನ ನಾನಾ ಭಾಗದಿಂದ ಭಕ್ತಾದಿಗಳಲ್ಲಿ ಆಗಮಿಸ್ತಾರೆ. ಇದನ್ನ ಅಮ್ಮನ ಗುಡ್ಡ ಅಂತ ಕರೀತಾರೆ. ಅಮ್ಮ ಅಂದ್ರೆ ತಾಯಿ, ನಿಮ್ಗೆಲ್ಲ ಗೊತ್ತಿದೆ, ತುಂಬಾ ಮಾತೃ ವಾತ್ಸಲ್ಯದ ಪ್ರತಿರೂಪ. ನಾವು ದೇವತೆ ಆರಾಧಿಸ್ತೀವಿ. ಆ ಥರದ ಎಲ್ಲ ತಾಯಂದಿರಿಗೂ ಕೂಡ ಒಂದು ಶಕ್ತಿಯಲ್ಲಿ ಇರುವಂತಹ ಶಕ್ತಿ ಬರುತ್ತೆ. ಅಮ್ಮನ ಗುಡ್ಡ ಅಂತ ಈ ಭಾಗ ಕರೆಸ್ಕೊಂಡಿರೋದ್ರಿಂದ ಈ ಗುಡ್ಡದ ಮಕ್ಕಳ ಬಣ್ಣದ ಬೇಸಿಗೆ ಅಂತ. ಯಾಕೆ ಬಣ್ಣದ ಬೇಸಿಗೆ ಅಂದ್ರೆ, ಈ ಬೇಸಿಗೆ ಎಲ್ಲಿಯೋ ಅನ್ನುವಂತಹ ಒಂದು ವಿಚಿತ್ರವಾದ ಆತಂಕಕಾರಿ ಮನೋಭಾವ ಹೆಚ್ಚು ನಮಗೆ ಹೊರಗಡೆ ಬರ್ತಿದೆ. ಆದ್ರೆ ಇವತ್ತು ಈ ಬಿಸಿಲಿನ ಧರೆಯಲ್ಲಿ ವಿದ್ಯಾರ್ಥಿಗಳು ಬಸ್ನಲ್ಲಿ ತುಂಬಾ ಮನೆಯಲ್ಲಿ ಟಿವಿ ಮೂಲಕ, ಮೊಬೈಲ್ಗಳ ಮೂಲಕ ಅದರೊಳಗಡೆ ಎಡಿಕ್ಟ್ ಆಗಿ ಅವರನ್ನ ಸಮಸ್ಯೆ ಪಡೆಯುತ್ತಾರೆ. ಅವರಿಂದ ದೂರ ಉಳಿಸುವ ಸಲುವಾಗಿ ನಮ್ಮ ವಿದ್ಯಾರ್ಥಿಗಳನ್ನ ನಾವು ಈ ಬೇಸಿಗೆಯನ್ನ ಅವರಿಗೆ ಅವರ ಒಳಗಡೆ ಇರುವಂತಹ ಒಂದು ಸೂಕ್ಷ್ಮ ಭಾವನಾತ್ಮಕ ಲೋಕದಲ್ಲಿರುವಂತಹ ಬಣ್ಣಗಳನ್ನ ಅರಳಿಸುವ ಕೆಲಸ ಆಗಬೇಕು ಅನ್ನೋ ಕಾರಣಕ್ಕೆ ಇದನ್ನ ಬಣ್ಣದ ಬೇಸಿಗೆಯಾಗಿ ನಾವು ನಿರ್ಧಾರ ಮಾಡಿದ್ವಿ. ಇದಕ್ಕೆ ನಮಗೆ ಕೈ ಜೋಡಿಸಿದ್ವಿ. ಈ ಆಲೋಚನೆ, ಇಪ್ಪತ್ತೊಂದು ಆಲೋಚನೆಗೆ ಕೈ ಜೋಡಿಸಿದ್ದು ಮೊದಲನೇದಾಗಿ ನನ್ನ ಆತ್ಮೀಯವಾಗಿರುವಂತಹ ಮತ್ತು ಈ ಶಾಲೆಯ ಮೊದಲ ವಿದ್ಯಾರ್ಥಿಯಾಗಿ ನಮ್ಮ ಜೊತೆಗೆ ಈ ಶಾಲೆಗೆ ಅವರು ಶಿಕ್ಷಕರಾಗಿ ಆಗಮಿಸಿರುವಂತಹ ಶಿವಯೋಗಿ ಸರ್ ಅವರು. ಅವರನ್ನು ನಾನು ನೋಡಿದಾಗ ಅವರು ತುಂಬಾ ಖುಷಿಯಲ್ಲಿ ಉಮೇದಿಲ್ಲ, ಇಲ್ಲ ಸರ್ ಇದು ಆಗಲೇಬೇಕು, ನಮ್ಮ ಭಾಗದ ವಿದ್ಯಾರ್ಥಿಗಳಿಗೂ ಕೂಡ ಈ ತರದ ಒಂದು ಅವಕಾಶ ಸಿಗಬೇಕು ಅಂತ. ಅದಾದ್ಮೇಲೆ ನಾವು ನಮ್ಮ ಎಕ್ಸ್ಪೆನ್ಸ್ ಅಧ್ಯಕ್ಷರಾದಂತಹ ಶ್ರೀನಿವಾಸ ಅವರ ಜೊತೆ ಮಾತಾಡ್ತೀವಿ, ಕುಮಾರಣ್ಣ ಅವ್ರ ಜೊತೆಗೆ ಮಾತಾಡ್ತೀವಿ, ನಾವೆಲ್ಲ ಶಿಕ್ಷಕರ ಜೊತೆಗೆ ಇದನ್ನು ಹಂಚ್ಕೊಳ್ತೀವಿ. ಅವರೆಲ್ಲರೂ ಕೂಡ ಇದಕ್ಕೆ ಒಮ್ಮನಸ್ಸಿನಿಂದ ಇಲ್ಲ, ಈ ತರದೊಂದು ಅವಶ್ಯಕತೆ ಇದೆ, ಇದನ್ನು ಮಾಡಲೇಬೇಕು ಅಂತ ಭಾವಿಸಿದಾಗ ನಾವು ಈ ಕಾರ್ಯಕ್ರಮವನ್ನು ಆಯೋಜಿಸೋದಕ್ಕೆ ಮುಂದಾಗ್ತದೆ. ಈ ಕಾರ್ಯಕ್ರಮಕ್ಕೆ ಮೊದಲನೇ ಸವಾಲು ನಮಗೆ ಈ ಹಳ್ಳಿಗಾಡಿನಲ್ಲಿರುವಂತಹ ಎಲ್ಲ ವಿದ್ಯಾರ್ಥಿಗಳನ್ನ ಸೇರಿಸೋದು. ಯಾಕಂದ್ರೆ ಮೊದಲನೇ ಸಲ ಶಿಬಿರ ಏನ್ ನಡೆಯುತ್ತೆ ಅಂತ ಗೊತ್ತಿಲ್ಲ.
ಈ ಕಲಾ ಪ್ರಕಾರಗಳ ಪರಿಚಯ ಇಲ್ಲ. ಹಾಗಾಗಿ ಅವರಿಗೆ ಅದನ್ನು ಮನವರಿಕೆ ಮಾಡೋದು ಮತ್ತು ನಮಗೆ ಬೇಕಾಗಿದ್ದು ಕೇವಲ 35 ವಿದ್ಯಾರ್ಥಿಗಳು ಮಾತ್ರ. ಆ ವಿದ್ಯಾರ್ಥಿಗಳನ್ನ ಇಲ್ಲಿ ಕರೆತರಬಹುದು. ತುಂಬಾ ನಾವು ನೀವೆಲ್ಲರೂ ಮೆಚ್ಚುವ ಪ್ರಶಂಸೆ ಪಡುವಂತಹ ಪ್ರಮುಖವಾದಂತಹ ಒಂದು ಶೈಕ್ಷಣಿಕ ಚಟುವಟಿಕೆ. ಮೊಟ್ಟ ಮೊದಲಿಗೆ ಇಂಥ ಒಂದು ಕಾರ್ಯಕ್ರಮವನ್ನ ಆಯೋಜನೆ ಮಾಡಿರ್ತಕ್ಕಂಥ ಈ ಶಾಲೆಯ ಕ್ರಿಯಾಶೀಲ ಡ್ರಾಮಾ ಶಿಕ್ಷಕರಂತ ವೆಂಕಟೇಶ್ ಅವರಿಗೂ, ಮುಖ್ಯ ಶಿಕ್ಷಕರಿಗೂ, ಸಹ ಶಿಕ್ಷಕರಿಗೂ ಮತ್ತು ಎಲ್ಲ ಊರಿನ ಸಾಯಂಕಾಲ ಹೊತ್ತಿಳಿಯೋದೊಳಗಡೆ ಇವೆಲ್ಲ ಬೆಟ್ಟ ಇಳಿದ್ಬಿಡ್ಬೇಕು. ಕಾಡ್ ದಾರಿ ಕತ್ತಲ್ ಮಾಡ್ಕೋಬೇಡಿ, ತಪ್ಪಲ್ಗೆರೆ ದಾಟಬೇಡಿ. ಹಸಿರು ಎಂತವ್ರಿಗಾದ್ರೂ ಆಸೆ ಹುಟ್ಟಿಸುತ್ತೆ ಕಣವ. ನೀವೇ ಕಿಬ್ಬಿ ಕಡೆ ಮಾತ್ರ ಯಾರು ಸುಳಿಲೇಬೇಡಿ. ಅಣ್ಣ, ನೀನೇನು ಯೋಚನೆ ಮಾಡ್ಬೇಡ. ನಾವು ನರಸಕಾಗದಲ್ಲಿ ದಡ್ಡಿಗೆ ಬಂದಿರ್ತೀವಿ. ಅಕ್ಕ ತಂಗಿರು, ಗೆಳತಿಯರು, ಬಂಧು ಬಳಗದವರೆಲ್ಲ ಒಟ್ಟಿಗೆ ಇರ್ತೀವಿ. ಕಡಿಮೆ ಕಡೆ ಹೋಗೋದಿಲ್ಲ, ತಪ್ಪಲಗೆರೆ ದಾಟೋದೇ ಇಲ್ಲ. ನೀನೇನು ಯೋಚನೆ ಮಾಡ್ಬೇಡಣ್ಣ. ಆಯ್ತು ಕಣವ, ನನಗೆ ನಿಮ್ಮ ಮೇಲೆ ಬೋರ್ ನಂಬಿಕೆ. ಎಲ್ರು ಜೋಪಾನ, ನಾನೀಗ ಹೋಗಿ ಬರ್ತೀನಿ. ನನ್ನ ತಪ್ಪಲಿ ಕರ್ಕೊಂಡೋಗು. ನಾನು ಬೆಟ್ಟ ಹತ್ಬೇಕು, ಗಡ್ಡ ಇಳಿಬೇಕು. ಅಲ್ಲಿ ಹಸಿರು ಹುಲ್ಲು ಗರಿಗರಿಯಾಗಿರುತ್ತಂತೆ. ಜುಳು ಜುಳುರಿಯೋ ದೊಡ್ಡ ಹೊಳೆ ಇದೆಯಂತೆ. ದೊಡ್ಡ ಹೊಳೆ ನೋಡೇ ಇಲ್ಲ ಕಣವ್ವ. ನನ್ನನ್ನು ಕರ್ಕೊಂಡೋಗೆ. ನಿನ್ನ ಕರ್ಕೊಂಡೋಗಲ್ಲ, ನಾವಷ್ಟೇ ಹೋಗ್ತೀವಿ. ನೀನು ಇಲ್ಲೇ ಇರು. ಗುಮ್ಮ ಬರುತ್ತೆ, ಗುಮ್ಮ. ಅಯ್ಯೋ ಕಂದ ಕಂದ, ನೀನು ತಪ್ಲಿಗೆ ಬರೋಕೆ ಇನ್ನು ದೊಡ್ಡವನಾಗ್ಬೇಕು ಕಣೋ. ನಡೆದ್ರೆ ನೋಯೋ ಕಾಲಿಂದು. ಹೊಟ್ಟೆ ತುಂಬಾ ಹಾಲು ಕೊಡ್ತೀನಿ, ಹಟ್ಟಿಗೆ ಆಡ್ಕೊಂಡಿರು. ನಾನು ಒತ್ಕೊಳ್ಬೋದ್ರಲ್ಲಿ ಬಂದ್ಬಿಡ್ತೀನಿ, ಆಯ್ತಾ? ಇಲ್ಲ ಕಂದ. ಹಾಗಾದ್ರೆ ಇಡು ಕೈ ಮೇಲೆ ಕೈ. ಭಾಷೆ ಕೊಡು ನಂಗೆ. ಒತ್ಮುಖದಲ್ಲಿ ಬಂದ್ಬಿಡ್ತೀಯ ತಾನೆ? ಕಂದ. ಹಟ್ಟಿಲಿ ಇರೋ ನಮ್ಗೊಬ್ಳಿಗೆ ಇರೋಕೆ ಭಯ ಆಗುತ್ತೆ ಕಣೆ. ಗೆಳತಿಯರೆಲ್ಲರೂ ಗುಮ್ಮ ಬರುತ್ತೆ ಅಂತ ಹೆದರ್ತಾರೆ ಕಣೆ. ಹೇಪಟ್ಟೆ ಗುಮ್ಮ ನಿಂತದಂತೆ ನಮ್ಮ ನಿಜವೋ ಸುಳ್ಳೋ ಅಮ್ಮ, ನಿಜವೋ ಸುಳ್ಳೋ ಅಮ್ಮ. ಮೂತಿಯ ಮುಂದೆ ಹಿಡಿದು ಹಂಗೆ ಕಳೆಯಕಬರಂತನಾಗು ಅಂತ ಬಗಲಸ್ತಾಗಿ ತಗೊಂಡು ಹುಡುಕ್ರು. ಬೆನ್ನಟ್ಟಿಕೊಳ್ಳೋದು ಅಧರ್ಮ. ನಾನು ನಿನ್ನ ಕಾಡಿಗೆ ಬಂದ್ರೆ ಆಗ ನಾನು ನಿನ್ನ ಬೇಟೆ. ಹೀಗೆ ನಮ್ಮ ಪ್ರಾಂತ್ಯಕ್ಕೆ ಬಂದು ಅತಿಕ್ರಮಣ ಮಾಡಿದ್ರೆ ಶಿವ ಮೆಚ್ಚಲಾರ. ಕಾಡು ನಾಡಿನ ನಡುವೆ ಒಂದು ಧರ್ಮದ ಗೆರೆ ಇರ್ತದೆ. ಆ ಗೆರೆನ ಯಾರೂ ದಾಟಂಗಿಲ್ಲ. ನಿಮ್ಮ ಸೀಮೆ ನ್ಯಾಯ ನಮ್ಮ ಸೀಮೆಗೆ ತರಂಗಿಲ್ಲಪ್ಪ. ನನ್ನ ಪಾಡಿಗೆ ನನ್ನ ಬಿಡೋದೇ ನಿನ್ನ ಧರ್ಮ. ಎಷ್ಟೇ ಆಗಲಿ ನೀನು ಕರ್ನಾಟಕ ದೇಶದ ಸಿದ್ದೆ. ಧರ್ಮದ ವಿಷಯ ನೀ ಮಾತಾಡೋದು ಸಹಜ ಐತೆ. ನಿಮ್ಮ ಸೀಮೆ ನ್ಯಾಯ ನಿಮ್ದು, ನಮ್ಮ ಸೀಮೆ ನ್ಯಾಯ ನಮ್ದು. ಸರಿ, ಒಪ್ಕೊಳ್ತೀನಿ. ಆದರೆ ಈಗ ನೀನು ಗಡಿಪಟ್ಟೆ ದಾಟಿ ಕಾಡೊಳಗೆ ಬಂದು ನಮ್ಮ ಸೀಮೆ ಒಳಗೆ ನಿಂತಿದ್ದೆ. ಒಮ್ಮೆ ತಿರುಗಿ ನೋಡು, ನಾಡಿನ ಪಟ್ಟೆ ಅಗಲ ಐತೆ. ಕಾರೆಂಬ ಕಾಡಿಗೆ ಹಸು ಬಂದು ಹುಲಿಯ ಮುಂದೆ ನಿಂತರೆ ಅದು ಹಸು ಅಲ್ಲ, ಹುಲಿಯ ಆವತ್ತಿನ ಬೇಟೆ ತಿಳ್ಕ. 7 ದಿನದಿಂದ ಕಾಲಿಲ್ಲ, ಕೈ ಇಲ್ಲ, ಹೊಟ್ಟಿ ಒಳಗ ದೊಡ್ಡ ನಡಿಲಿಕ್ಕಂತೈತಿ. ತಿನ್ನೋ ಧರ್ಮ ನಂದು, ತಿನ್ನಿಸ್ಕೊಳ್ಳೋ ಧರ್ಮ ನಿಂದು ಅಂತ ಪ್ರಕೃತಿ ನೇಮ ಹೇಳ್ತೈತಿ, ತಿಳ್ಕ. ಅಣ್ಣ, ಕಾಡಿನ ಮಂದಿಗೆ ಈ ಧರ್ಮ ಒಪ್ಪ ಅಂತದೆ. ಆದ್ರೆ ನಾನು ಹಟ್ಟಿ ಹಸು ಇದ್ದೀನಿ. ಹಟ್ಟಿ ಹಸುನ ಮುಟ್ಟೋದು ಮಹಾಪಾಪ ಅಂತ ಅವು ನಮ್ಮ ಧರ್ಮಶಾಸ್ತ್ರ. ಅದರ ಮೇಲೂ ನಾನು ಪರರ ವಸ್ತು ಇದ್ದೀನಿ. ಇನ್ನೊಬ್ಬರ ವಸ್ತುನ ನೀವು ಮುಟ್ಟೋ ಹಂಗಿಲ್ಲ. ಎಲ್ಲಾ ಹಸುವೆ, ನಿನ್ನ ನನ್ನಿಂದ ಕಾಪಾಡೋದು ನಿನ್ನ ಯಜಮಾನನ ಕರ್ತವ್ಯವಿತ್ತು. ಆದರೆ ಈಗ ಅವನೇ ನಿನ್ನ ಪರದೇಶಿ ಮಾಡಿ ಕಾಡಿಗಟ್ಟಿ ಹೋಗಿದ್ದಾನೆ. ಅವನಿಗೆ ಅಂದ ಮೇಲೆ ನಿನ್ನ ಮೇಲೆ ಯಾವ ಅಧಿಕಾರವೂ ಇಲ್ಲ, ತಿಳ್ಕ. ಅಪ್ಪ ಹುಲಿರಾಯ,
ಹಟ್ಟಿಯೊಳಗೆ ನನ್ನ ಹಾಲು ಕುಡಿದ ಬದುಕು ಪುಟ್ಟ ಕಂದಮ್ಮ ಆದನು. ನೀನನ್ನ ಇಲ್ಲಿ ಕೊಂದೆ ಅಂದ್ರೆ ಅವ ಅಲ್ಲಿ ಹಾಲಿಲ್ದೆ ಸಾಯ್ತಾನು. ಅವನನ್ನ ಕೊಲ್ಲೋ ಹಕ್ಕು ಸುಧರ ನಿನಗಿಲ್ಲ. ಅದನ್ನಾದ್ರೂ ಯೋಚನೆ ಮಾಡು. ಸಾಕು ಸಾಕು ಬಾಯಿ ಮುಚ್ಚು. ನೀನು ಬಹಳ ಚಾಲೋಕಿದೆ. ಹಸಿದವರ ಮುಂದೆ ನೀತಿ ಹೇಳ್ಬಾರ್ದು ಅಂತ ನಮ್ಮ ಧರ್ಮಶಾಸ್ತ್ರ